ಹಾಯ್ ಹಲೋ ಡಿಯರ್ ಸ್ಟೂಡೆಂಟ್ಸ್, ಕೊನೆ ಕ್ಲಾಸ್ ಅಲ್ಲಿ ನಾವು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ನಾವು ಪ್ರಾರಂಭ ಮಾಡಿದ್ವಿ. ಸೊ ಈಗ ನಾನು ಅದನ್ನ ಮುಂದುವರಿಸ್ತಾ ಇದ್ದೀನಿ. ಸೊ ಇಲ್ಲಿ ಡೆಫಿನಿಷನ್ ಬರ್ತೀನಿ. ಡೈರೆಕ್ಟ್ ಅಂದ್ರೆ ಏನು, ಇಂಡೈರೆಕ್ಟ್ ಸ್ಪೀಚ್ ಅಂದ್ರೆ ಏನು ಅನ್ನೋದನ್ನ ನಾನು ಇಂಗ್ಲಿಷ್ ಅಲ್ಲಿ ಬರ್ದಿದ್ದೀನಿ. ಸೊ ನೋಡಿ, ಇಟ್ ಈಸ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಡೆಫಿನಿಷನ್. ಸೊ ಡೈರೆಕ್ಟ್ ಸ್ಪೀಚ್ ಅಂದ್ರೆ ಏನು? ಡೈರೆಕ್ಟ್ ಸ್ಪೀಚ್, ಓಕೆ. ಸೊ ವೆನ್ ದ ರಿಪೋರ್ಟೆಡ್ ಸ್ಪೀಚ್ represents the actual words of the speakers, it is called direct speech. So direct speech ಅಂದ್ರೆ ಕನ್ನಡದಲ್ಲಿ ಪ್ರತ್ಯಕ್ಷ ಮಾತು, indirect speech ಅಂದ್ರೆ ಅಪ್ರತ್ಯಕ್ಷ ಮಾತು. ಇಲ್ಲಿ ನೋಡಿ ಎಕ್ಸಾಂಪಲ್ ಬರ್ತೀನಿ. Anam said I am going to school now ಅಂತಿದೆ. ಸೊ ಹಾಗಾದ್ರೆ ಇದರಲ್ಲಿ ಯಾವ್ದು ರಿಪೋರ್ಟೆಡ್ ವರ್ಬ್, ಯಾವ್ದು ರಿಪೋರ್ಟೆಡ್ ಸ್ಪೀಚ್ ಇರೋದನ್ನ ತಾವು ಗೆಸ್ ಮಾಡಿ. ಸೊ ಇಲ್ಲಿ ಸೇಡ್ ಅಂತ ಬಂದಿದೆ, ಇದು ರಿಪೋರ್ಟೆಡ್ ವರ್ಬ್. ಸೊ ಇನ್ವರ್ಟೆಡ್ ಕಾಮಾದಲ್ಲಿ ನೋಡಿ, reported speech represents the actual words of the speaker. Who is the speaker? Anam is the speaker. Actual words ಏನು? I am going to school now. ಇದು actual words. This is called reported speech. This is called direct speech. Actual words of the speakers. ಅಂದ್ರೆ ಕನ್ನಡದಲ್ಲಿ ಪರರು ಹೇಳಿದ ಮಾತುಗಳನ್ನು ಅವರ ಮಾತುಗಳಲ್ಲೇ ಹೇಳುವುದಕ್ಕೆ ಪ್ರತ್ಯಕ್ಷ ಮಾತು ಎನ್ನುತ್ತೇವೆ. ಇಲ್ಲಿ ಅನಮ್ ಏನ್ ಹೇಳಿದ್ರೆ ಅದನ್ನೇ ನಾನು ನಿಮ್ಮಂದ್ ಬಂದು ಹೇಳ್ತಾ ಇದ್ದೀನಿ. ಇಲ್ಲಿ ನನ್ನ ಮಾತಲ್ಲಿ ಪರಿವರ್ತಿಸಿ ಹೇಳ್ತಾ ಇಲ್ಲ. ಸೊ ಆಸ್ ಇಟ್ ಇಸ್ ಹೇಳ್ತಾ ಇದ್ದೀನಿ. ದಿಸ್ ಇಸ್ ಕಾಲ್ಡ್ ಡೈರೆಕ್ಟ್ ಸ್ಪೀಚ್. ನೋಡಿ, ಅರ್ಥ ಮಾಡ್ಕೊಳ್ಳಿ. ರಿಪೋರ್ಟೆಡ್ ವರ್ಬ್ ಅಂಡ್ ರಿಪೋರ್ಟೆಡ್ ಸ್ಪೀಚ್. ಸೊ ರಿಪೋರ್ಟೆಡ್ ವರ್ಬ್ ಅಂಡ್ ರಿಪೋರ್ಟೆಡ್ ಸ್ಪೀಚ್. ಸೊ ಅನಮ್ ಸೇಡ್ ಈಸ್ ರಿಪೋರ್ಟೆಡ್ ವರ್ಬ್. ಐ ಆಮ್ ಗೋಯಿಂಗ್ ಟು ಸ್ಕೂಲ್ ನೌ ಅಂದ್ರೆ ಇನ್ವರ್ಟೆಡ್ ಕಾಮಾದಲ್ಲಿ ಬರೋದು, ಇದು ರಿಪೋರ್ಟೆಡ್ ಸ್ಪೀಚ್. ಸೊ ಇದು ಆಕ್ಚುಯಲ್ ವರ್ಡ್ಸ್. ಸೊ ಪರರು ಹೇಳಿದ ಮಾತುಗಳನ್ನು ಅವರ ಮಾತುಗಳಲ್ಲಿ ಹೇಳೋದಕ್ಕೆ ಪ್ರತ್ಯಕ್ಷ ಮಾತು. ಅಂದ್ರೆ ಅಪ್ರತ್ಯಕ್ಷ ಮಾತುಗಳು ಅಂದ್ರೆ ಏನು? ವೆನ್ ದ ರಿಪೋರ್ಟೆಡ್ ಸ್ಪೀಚ್ ರಿಪ್ರೆಸೆಂಟ್ಸ್ ದ ಸಬ್ಸ್ಟೆನ್ಸಸ್ ಆಫ್ ದಿ ಸ್ಪೀಕರ್ಸ್ ವರ್ಡ್ಸ್. Who is the speaker? Anam is the speaker. Substitute. Have you heard substitute? So substitute ಅಂದ್ರೆ ಪರವಾಗಿ, ಅವರ ಪರವಾಗಿ. ಈಗ ಸಾಮಾನ್ಯವಾಗಿ ಗೇಮ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಅಂತ ಇರ್ತಾರೆ. ಸೊ ಯಾರಿಗಾರು ಪೆಟ್ಟಾದಾಗ ಇನ್ನೊಬ್ರು ಹೋಗಿ ಆಟ ಆಡ್ತಾರೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಹೇಳೋದು. ಸಬ್ಸ್ಟಿಟ್ಯೂಟ್ ಅಂದ್ರೆ ಏನು? ಕೂಡ್ಸಿ ಹೇಳೋದು ಅಥವಾ ಪರ್ವತಿಸಿ ಹೇಳೋದು. ನಮ್ಮ ಮಾತಲ್ಲಿ ಪರ್ವತಿಸಿ ಹೇಳೋದು. ಸೊ ವೆನ್ ದ ರಿಪೋರ್ಟೆಡ್ ಸ್ಪೀಚ್, ದಿಸ್ ಇಸ್ ಕಾಲ್ಡ್ ರಿಪೋರ್ಟೆಡ್ ಸ್ಪೀಚ್. ನೋಡಿ, ದಿಸ್ ಇಸ್ ಕಾಲ್ಡ್ ರಿಪೋರ್ಟೆಡ್ ಸ್ಪೀಚ್. Represents the substances of the speaker's word. Who is the speaker? Anam is the speaker. So Anam ಹೇಳಿದನ್ನ ನನ್ನ ಮಾತಲ್ಲಿ ಪರಿವರ್ತಿಸಿ ಹೇಳ್ತಾ ಇದ್ದೀನಿ. ಏನಂತ ಹೇಳಿ, Anam said that she was going to school then ಅಂತಿದೆ. ಅಂದ್ರೆ ನನ್ನ ಮಾತಲ್ಲಿ ಪರಿವರ್ತಿಸಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಏನಾಗಿದೆ, Anam ಏನ್ ಹೇಳಿದಾರೆ ಅದೇ ಇಲ್ಲಿ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದೆ. ಅದನ್ನ ಇಂಡೈರೆಕ್ಟ್ ಮಾಡ್ಬೇಕಾದ್ರೆ ನಮ್ಮ ಮಾತಲ್ಲಿ ಪರಿವರ್ತಿಸಿ ಹೇಳಬೇಕಾಗುತ್ತೆ. ಸೊ ಕೊನೆ ಕ್ಲಾಸ್ ಅಲ್ಲಿ ಹೇಳಿದ್ದೆ 5 ಮುಖ್ಯ ಬದಲಾವಣೆಗಳನ್ನ ನೀವು ಮಾಡಬೇಕಾಗುತ್ತದೆ. ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಚೇಂಜ್ 5 ಇಂಪಾರ್ಟೆಂಟ್ ರೂಲ್ಸ್. ಯು ಹ್ಯಾವ್ ಟು ಫಾಲೋ ಇಂಪಾರ್ಟೆಂಟ್ ರೂಲ್ಸ್. ಸೊ ಫಸ್ಟ್ ರೂಲ್ ಈಸ್ ರಿಮೂವ್ ಇನ್ವರ್ಟೆಡ್ ಕಾಮಾಸ್. ಯೂಸ್ ದಟ್ ಕಂಜಂಕ್ಷನ್ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಸ್ಟೇಟ್ಮೆಂಟ್. ಮೈ ಡಿಯರ್ ಸ್ಟೂಡೆಂಟ್ಸ್, ಮೊಟ್ಟ ಮೊದಲದಾಗಿ ಈ ಒಂದು ಅವತರಣಿಕೆ ಚಿಹ್ನೆಗಳನ್ನು ತೆಗೆದು ದಟ್ ಎಂಬ ಸಮುಚ್ಚಯವನ್ನ ಹಾಕಬೇಕು. ಸಮುಚ್ಚಯ ಅಂದ್ರೆ ಏನು? ಕಂಜಂಕ್ಷನ್ ಅಂದ್ರೆ ಏನು? Conjunction is a word which joins two separate words or sentences. ಎರಡು ಬೇರೆ ಬೇರೆ ವಾಕ್ಯಗಳನ್ನ ಜೋಡಿಸುವ ಪದಕ್ಕೆ ಅಥವಾ ಕೂಡಿಸುವ ಪದಕ್ಕೆ ಸಮುಚ್ಚಯಗಳು ಅಥವಾ ಕಂಜಂಕ್ಷನ್ ಅಂತೀವಿ. Anam said is one sentence, she was going to school is then is another sentence. ಎರಡು ವಾಕ್ಯಗಳನ್ನು ಕೂಡಿಸದೆ ಸೊ ದಟ್ ಎಂಬ ಸಮುಚ್ಚಯವನ್ನ ಹಾಕಬೇಕು. ಸೊ ಓನ್ಲಿ ದಟ್ ಎಂಬ ಸಮುಚ್ಚಯನ ಹಾಕಬೇಕು. ದಿಸ್ ಇಸ್ ಫಸ್ಟ್ ರೂಲ್. ಸೆಕೆಂಡ್ ರೂಲ್ ಇಸ್ ಐ ಪ್ರೊನೌನ್ ಚೇಂಜ್ ಇನ್ ಟು ಹಿ, ಶಿ, ಇಟ್. ಕೊನೆ ಕ್ಲಾಸ್ ಅಲ್ಲಿ ಹೇಳ್ತಾ ಇದೆ, ಹುಡುಗ ಇದ್ದಾಗ ಹಿ ಅಂತ ಆಗುತ್ತೆ, ಹುಡುಗಿ ಇದ್ರೆ ಶಿ ಅಂತ ಆಗುತ್ತೆ, ಯಾವ್ದಾದ್ರು ವಸ್ತು ಇದ್ದಾಗ ಇಟ್ ಅಂತ ಆಗುತ್ತೆ, ವಿ ಅಂತ ಬಂದಾಗ ದೇ ಅಂತ ಆಗುತ್ತೆ. ಸೊ ದಿಸ್ ಇಸ್ ಸೆಕೆಂಡ್ ಚೇಂಜಸ್. ಥರ್ಡ್ ಚೇಂಜ್ ಇಸ್ ಆಮ್, ಆರ್, ಈ ಚೇಂಜ್ ಇನ್ ಟು ವಾಸ್, ವೇರ್. ಆಮ್ ಅದ್ ಭೂತಕಾಲ ವಾಸ್, ಓಕೆ. ಆರ್ ಭೂತಕಾಲ ವೇರ್, ಈಸ್ ಭೂತಕಾಲ ವಾಸ್. ಸೊ ಆಮ್, ಆರ್ ಚೇಂಜ್ ಇನ್ ಟು ವಾಸ್, ವೇರ್. ಅಂಡ್ ಫೋರ್ತ್ ಈಸ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ನೌ, ಈ ಚೇಂಜ್ ಇನ್ ಟು ಶಿ ವಾಸ್ ಗೋಯಿಂಗ್ ಟು ಸ್ಕೂಲ್ ದ್ಯಾನ್. ಅಂದ್ರೆ ನಾಲ್ಕನೇದೇನು? ವರ್ತಮಾನ ಕಾಲವು ಭೂತಕಾಲವಾಗಿ ಪರಿವರ್ತನೆ ಆಗುತ್ತದೆ. ಪ್ರೆಸೆಂಟ್ ಟೆನ್ಸ್ ಚೇಂಜ್ ಇಂಟು ಪಾಸ್ಟ್ ಟೆನ್ಸ್. ಅಂಡ್ ಲಾಸ್ಟ್ ಒನ್ ಇಸ್ ನೌ ಚೇಂಜ್ ಇಂಟು ದೆನ್. ನೌ ಅಂದ್ರೆ ಈಗ, ದೆನ್ ಅಂದ್ರೆ ಆಗ. ಅಂದ್ರೆ ಸಾಮೀಪ್ಯ ಸೂಚಿಸುವ ಪದಗಳು ದೂರತ್ವ ಸೂಚಿಸುವ ಪದಗಳಾಗುತ್ತವೆ. ಇವು 5 ಮುಖ್ಯ ಬದಲಾವಣೆಗಳನ್ನ ನಾವು ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡಬೇಕಾದಾಗ ನಾವು ಚೇಂಜಸ್ ಮಾಡಲೇಬೇಕು. ನಾನು ನಿಮ್ ಕೊನೆ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೆ, ಯಾಕೆ ನಮಗೆ ನಮ್ಮ ಮಾತನ್ನು ಪರಿವರ್ತಿಸಿ ಹೇಳಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ, ಮೊದಲನೇದಾಗಿ ನಮಗೆ ರೂಲ್ಸ್ ಗೊತ್ತಿಲ್ಲ, ಎರಡನೇದಾಗಿ ನಮಗೆ ಪ್ರಾಕ್ಟೀಸ್ ಇಲ್ಲ. ಸೊ ಇವೆರಡು ನಾನು ಇಲ್ಲಿ ನಿಮ್ಗೆ ಮಾಡಿಸ್ತಾ ಇದ್ದೀನಿ.
ಅಂದ್ರೆ ರೂಲ್ಸ್ ಅನ್ನ ತೋರಿಸ್ತಾ ಇದೀನಿ ಅಥವಾ ರೂಲ್ಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ, ಅದ್ರ ಜೊತೆಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದೀನಿ. ಸೊ ದಯವಿಟ್ಟು ಚೆನ್ನಾಗಿ ಬರ್ಕೊಳ್ಳಿ. ಏನಾದ್ರೂ ಡೌಟ್ಸ್ ಇದ್ರೆ ಸೊ ನನ್ನ ನಂಬರ್ಗೆ ಕರೆ ಮಾಡಿ 7760010998. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ನಿಮ್ಗೆ ಗೊತ್ತಿರೋಂಗೆ ಪ್ರತಿ ದಿನಾಲೂ ನಾನು ನಿಮ್ಗೆ ಇಂಗ್ಲಿಷ್ ಬರೆಯೋದನ್ನ, ಇಂಗ್ಲಿಷ್ ಮಾತಾಡೋದನ್ನ ಕಲಿಸ್ಕೊಡ್ತಾ ಇದ್ದೀನಿ. ಸೊ ನಮ್ಮಲ್ಲಿ ಆಫ್ಲೈನ್ ಕ್ಲಾಸಸ್ ಮತ್ತೆ ಆನ್ಲೈನ್ ಕ್ಲಾಸಸ್ 24 ವರ್ಷಗಳಿಂದ ನಾನು ಇಂಗ್ಲಿಷ್ ಕಲಿಸ್ತಾ ಇದ್ದೀನಿ. ಸೊ ನಮ್ಮ ಸಂಸ್ಥೆ ಹೆಸರು ವಿಕಾಸ್ ಕರಿಯರ್ ಅಕಾಡೆಮಿ ಅಂಡ್ ಕಂಪ್ಯೂಟರ್ ಎಜುಕೇಶನ್, ನ್ಯೂ ಅಂಜುಮನ್ ಕಾಂಪ್ಲೆಕ್ಸ್ ನಿಯರ್ ವಿಜಯ ಟಾಕೀಸ್, CBT, ಧಾರವಾಡ. ಥ್ಯಾಂಕ್ ಯು.